ನಮಸ್ಕಾರ. ಪ್ರೀತಿಯ ಮಿತ್ರ ವೀಕ್ಷಕರೇ, ತಮಗೆ ನಾನಿವತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಏನಪ್ಪ ಅಂದರೆ 1962ರಲ್ಲಿ ಹುಣಸೂರಿನ ಸ್ಟೋರ್ ಬೀದಿಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆ ಆಯಿತು. 1961ರಲ್ಲಿ ಇಲ್ಲಿ ಹಳೆ ಬಸ್ ಸ್ಟ್ಯಾಂಡ್ ಇತ್ತು. ಆ ಬಸ್ ಸ್ಟ್ಯಾಂಡು ಬೇರೆ ಕಡೆ ಸ್ಥಳಾಂತರವಾದ ನಂತರ ಈ ಒಂದು ರಾಮ ಮಂದಿರ ಇಲ್ಲಿ ಸ್ಥಾಪನೆ ಆಯಿತು. ಈ ಒಂದು ರಾಮ ಮಂದಿರಕ್ಕೆ ಜವರೇಗೌಡರು ಹಾಗೂ ಕರಿಯಣ್ಣರವರು ಸಂಸ್ಥಾಪಕರಾಗಿ ದುಡಿದು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡೋದಕ್ಕೆ ಒಂದು ಸಹಾಯವನ್ನು ಮಾಡಿದರು. 5/5/2026ರಂದು ಈ ಒಂದು ಶ್ರೀರಾಮ ಮಂದಿರ ರಿಜಿಸ್ಟರ್ಡ್ ಆಯಿತು. ಆ ರಿಜಿಸ್ಟರ್ ಆಗಿರುವಂತಹ ಆ ಒಂದು ಸಂತೋಷದ ದಿನಕ್ಕೆ ಎಲ್ಲ ಪದಾಧಿಕಾರಿಗಳು ಸಹ ಇಲ್ಲಿ ಭಾಗವಹಿಸಿದರು. ಆ ಭಾಗವಹಿಸಿದ ಸರ್ವ ಪದಾಧಿಕಾರಿಗಳನ್ನು ನಮ್ಮ ಮಿತ್ರ ವೀಕ್ಷಕರಿಗೆ ತೋರಿಸ್ತಾ ಇದ್ದೇವೆ. ಹಾಗೂ ಅದರ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಏನು ಮಾತಾಡ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ತಾ ಬನ್ನಿ. ಈಗ ನಾವು ಹುಣಸೂರಿನ ಸ್ಟೋರ್ ಬೀದಿ ರಾಮ ಮಂದಿರಕ್ಕೆ ಹೋಗೋಣ, ದೇವರ ದರ್ಶನವನ್ನು ಮಾಡೋಣ. ಈ ದೇವಸ್ಥಾನದ ಎಡಭಾಗದಲ್ಲಿ ಒಂದು ಹೋಟೆಲ್ ಇದೆ, ಅದರ ಪಕ್ಕ ಒಂದು ಜನರಲ್ ಸ್ಟೋರ್ ಇದೆ, ಮಧ್ಯದಲ್ಲಿ ಶ್ರೀರಾಮ ಮಂದಿರ ಇದ್ದು ಬಂದ ಕಡೆ ಆ ದೇವಸ್ಥಾನದ ನಟರಾಜ ಸ್ಟೋರ್ ಅಂತಿದೆ. ಈ ದೇವಸ್ಥಾನದ ಮಹಡಿ ಮೇಲೆಯೂ ಸಹ 4 ಮಳಿಗೆಗಳನ್ನು ಈ ದೇವಸ್ಥಾನದ ಆಡಳಿತಕ್ಕೆ ಒಳಪಟ್ಟಿದೆ ಅಂತ ಹೇಳ್ತಾರೆ. ಎಲ್ಲ ವಿವರಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿಕ್ಕದಾಗಿ ಚಿತ್ರೀಕರಣವನ್ನು ಮಾಡಿ ಕೊಡ್ತಾ ಇದ್ದೇನೆ. ಬನ್ನಿ, ನಾನೀಗ ಹೋಗೋಣ ರಿಜಿಸ್ಟರ್ ಆಗಿರುವಂಥ ಸಬ್ ರಿಜಿಸ್ಟರ್ ಆಫೀಸ್ಗೆ ಹಾಗೂ ಹುಣಸೂರಿನ ಸ್ಟೋರ್ ಬೀದಿಯಲ್ಲಿರುವ ಶ್ರೀರಾಮನ ದರ್ಶನವನ್ನು ಮಾಡಬೇಕು. ರಾಮ ದೇವಸ್ಥಾನದ ಸೇವಾ ಟ್ರಸ್ಟ್ ರಿಜಿಸ್ಟರನ್ನು 5/5/2026ರಂದು ಈ ದಿನ ಮಂಗಳವಾರ ದಿನದಂದು ರಿಜಿಸ್ಟ್ರೇಷನ್ ಆಗಿರುತ್ತದೆ. ಅದೇ ರೀತಿ ಹಿಂದೆ 30 ವರ್ಷದಿಂದ ಯಾವುದೇ ಸಂಘ ಆಗಲಿ ಟ್ರಸ್ಟ್ ಆಗಲಿ ಯಾವುದನ್ನು ನಿರ್ಬಂಧಿಸಿ ಇರುವುದಿಲ್ಲ. ಹಾಗೆ ವಿತೌಟ್ ಇದರಲ್ಲಿ ಅವರು ಸಂಘ ಸಂಸ್ಥೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ. ಆದ್ದರಿಂದ ಇವತ್ತು ಎಲ್ಲ 9ದಿಂದ ಸಭೆ ಸೇರಿ ನಾವು ಟ್ರಸ್ಟ್ನ ಇದು ಮಾಡಿದ್ದೇವೆ. ಅದರಲ್ಲಿ ಮೂಲ ಉದ್ದೇಶ ನಮ್ಮ ಹಿಂದೂ ಸಂಸ್ಕೃತಿ ಇದರ ಪರವಾಗಿ ಧರ್ಮ ಕಾರ್ಯಗಳನ್ನು ನಡೆಸ್ಕೊಂಡು ಶಿವರಾಮನವಮಿ, ಧನುರ್ಮಾಸ, ಯುಗಾದಿ ಹಬ್ಬ, ಇನ್ನಿತರೆ ಹಬ್ಬಗಳಲ್ಲಿ ವಿಶೇಷವಾಗಿ ಶ್ರೀರಾಮ ಮಂದಿರದಲ್ಲಿ ವಿಶೇಷ ಪೂಜೆಗಳನ್ನು ಆಯ್ದುಕೊಂಡು ನಮ್ಮ ಸ್ಟೋರ್ ಬೀದಿ ಮುಖಂಡರು, ಜನತೆ ಹಾಗೂ ಎಲ್ಲರನ್ನೂ ನಾವು ವಿಶೇಷವಾಗಿ ಆಹ್ವಾನ ಮಾಡಿ ದೇವರ ಕಾರ್ಯಕ್ರಮಕ್ಕೆ ಯಶಸ್ವಿಗೊಳಿಸಬೇಕು ಅಂತ ಪ್ರತಿಯೊಬ್ಬರು ಕೇಳ್ಕೊತೀವಿ. ಪ್ರತಿ ತಿಂಗಳು ಸಭೆ ಕರೆದು ಆಡಳಿತ ಮಂಡಳಿಯವರು ಎಲ್ಲ 9ದಿಂದ ಎಲ್ಲರೂ ದೇವ್ರ ಕಾರ್ಯಕ್ರಮಕ್ಕೆ ಬಂದು ದೇವ್ರ ಕೆಲಸಗಳನ್ನು ಮಾಡಿ ಎಲ್ಲರೂ ಒಗ್ಗಟ್ಟಿನಿಂದ ಅದು ಮುಂದುವರಿಸ್ಕೊಂಡು ಹೋಗುವುದು. ಹಾಗೂ ಯಾವುದೇ ಥರ ಅಲ್ಲಿ ಬೇರೆ ಇದರದ್ದನ್ನು ಇದಿಲ್ಲ. ಹಿಂದೂ ಸಂಸ್ಕೃತಿ ಧರ್ಮದ ಪರವಾಗಿ ಎಲ್ಲರೂ 9ದಿಂದ ಶ್ರೀರಾಮನ ಆಂಜನೇಯ ಕೃಪೆಯಿಂದ ದೇವ್ರ ಕಾರ್ಯಕ್ರಮಗಳನ್ನು ಎಲ್ಲ ನಡೆಸ್ಕೊಂಡು ಹೋಗ್ತೀವಿ. ಅದೇ ರೀತಿ ಇನ್ನು ಮುಂದೆ ಇದರಲ್ಲಿ ಹೆಚ್ಚಿನ ಕಾರ್ಯಕ್ರಮಗಳನ್ನ ಇದು ಮಾಡಿ ನಾವು ಹೆಲ್ತ್ ಕ್ಯಾಂಪ್ ಮಾಡಬೇಕು ನಮ್ಮ ಟ್ರಸ್ಟ್ ವತಿಯಿಂದ. ಹಾಗೆ ನಮ್ಮ ಬೀದಿಲಿ ಯಾವ ಶವ ಸಂಸ್ಕಾರ ಯಾರು ಇದಾದಾಗ ನಂತರ ನಮ್ಮ ಟ್ರಸ್ಟ್ ವತಿಯಿಂದ ಅವ್ರಿಗೆ ನಮ್ಮ ಮೀಟಿಂಗ್ ಕಮಿಟಿಲಿ ಕೂತ್ಕೊಂಡು ನಾವೊಂದು ಧನ ಸಹಾಯ ಮಾಡಬೇಕು ಅವ್ರಿಗೆ. ಈ ಥರ ಎಲ್ಲ ನಾವು ಒಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ವಿ. ಇದು ಯಶಸ್ವಿಯಾಗಲಿ ಅಂತ ಆ ಶ್ರೀರಾಮಚಂದ್ರ, ಆಂಜನೇಯ, ಮುನೇಶ್ವರ, ಗಣಪತಿ ಇದರಲ್ಲಿ ಕೇಳ್ಕೊತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಈ ದಿನ ನಮ್ಮ ಸ್ಟೋರ್ ಬೀದಿ ಶ್ರೀರಾಮ ದೇವಸ್ಥಾನ ಟ್ರಸ್ಟ್ ನೋಂದಣಿ ಕಾರ್ಯಕ್ರಮ ಜರುಗಿದೆ. 5/5/26ರಂದು ಎಲ್ಲ ನಿವಾಸಿಗಳ ಒಂದು ಆಶೀರ್ವಾದ ಮತ್ತು ಅವರ ಒಂದು ಬೆಂಬಲದಿಂದ ನೋಂದಣಿ ಕಾರ್ಯಕ್ರಮ ಮುಗಿದಿದೆ. ಹಾಗೂ ಮುಂದೆ ಏನು ಧಾರ್ಮಿಕವಾದ ಕಾರ್ಯಕ್ರಮಗಳು ಏನು ನಡೀತಾ ಇದ್ವಿ ಅದನ್ನು ಹಾಗೆಯೇ ಸುಸಲಿತವಾಗಿ ಮುಂದುವರಿಸ್ಕೊಂಡು ಹೋಗತಕ್ಕಂಥ ಒಂದು ವಿಚಾರನ ಎಲ್ಲರ ಸದಸ್ಯರ ಗಮನಕ್ಕೆ ತಂದಿದ್ದೀವಿ. ಎಲ್ಲರೂ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಸಾರ್ವಜನಿಕರು ಸಹ ಒಪ್ಪಿಗೆ ಕೊಟ್ಟಿದ್ದಾರೆ. ಇದೇ ರೀತಿ ಪ್ರತಿ ವರ್ಷ ಉಳುಮೆ ದಿನದಂದು ಪ್ರತಿ ತಿಂಗಳ ಉಳುಮೆಗೊಂದು ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಪೂಜೆಗಳು ಜರುಗುತ್ತೆ. ಅದು ಹಾಗೆ ಮುಂದುವರ್ಕೊಂಡು ಹೋಗುತ್ತೆ. ಹಾಗೂ ಪ್ರತಿ ವರ್ಷ ಧನುರ್ಮಾಸ ಸಂದರ್ಭದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯವರ ಒಂದು ಅನ್ನದಾನ ಕಾರ್ಯಕ್ರಮಗಳು ಮತ್ತು ಪೂಜಾ ಕಾರ್ಯಕ್ರಮಗಳು ಎಂದಿನಂತೆ ಹೇಗೆ ನಡೀತಾ ಇದ್ವಿ ಹಾಗೆ ಮುಂದುವರಿಸ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರು ಒಂದು ಸಹಕಾರ ಮತ್ತು ಒಂದು ಒಳ್ಳೆಯ ಬೆಂಬಲದಿಂದ ಹಾಗೆ ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿಕೆ ಇಚ್ಛಿಸ್ತೇನೆ. ಹಾಗೂ ಎಲ್ಲ ಒಂದು ನೂತನ ಪದಾಧಿಕಾರಿಗಳು ಮತ್ತು ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಸ್ಟೋರ್ ಬೀದಿ ಸಾರ್ವಜನಿಕರಿಗೆ ಒಂದು ಸಂತೋಷವಾದ ಒಂದು ವಿಚಾರಕ್ಕೆ ತಿಳಿಸೋಕ್ಕೆ ಇಚ್ಛೆಪಡ್ತೀವಿ. ಈ ದಿನ ಅಂದರೆ 5/5/26ನೇ ಇಸ್ವಿ ಎಲ್ಲಿ ಹುಣಸೂರು ಸ್ಟೋರ್ ಬೀದಿ ಶ್ರೀರಾಮ ಮಂದಿರದ ಟ್ರಸ್ಟ್ ನೋಂದಣಿಯಾಗಿದೆ. ಅದರಲ್ಲಿ ಇರುವಂಥ ಎಲ್ಲ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ.
ಮತ್ತು ಈ ಹಿಂದೆಯಿಂದ ಶ್ರೀರಾಮ ಮಂದಿರದ ಶ್ರೀರಾಮ ಮಂದಿರದಲ್ಲಿ ಏನೇನು ಕಾರ್ಯಕ್ರಮಗಳು ದೇವರ ಕಾರ್ಯಕ್ರಮಗಳು ನಡ್ಕೊಂಡು ಹೋಗ್ತಾ ಇದ್ದೋ ಅದ್ರ ಪ್ರಕಾರ ಅದೇ ಮುಂದುವರ್ಕೊಂಡು ಹೋಗುತ್ತೆ. ಅದಲ್ಲದೆ ಇನ್ನೂ ಹೊಸದಾಗಿ ನಾವು ಏನು ಅಭಿವೃದ್ಧಿ ಕಾರ್ಯಗಳು ಮತ್ತು ಸೇವಾ ಕಾರ್ಯಗಳನ್ನು ಏನು ಮಾಡಬೇಕು ಅಂತ ಆಯಾ ಸಮಯದಲ್ಲಿ ನಮಗೆ ಅವಕಾಶಗಳು ಸಿಗುತ್ತೆ ಮತ್ತು ಸಾರ್ವಜನಿಕರಿಂದ ಯಾವ ರೀತಿ ಬೆಂಬಲ ಬರುತ್ತೆ ಅದರ ಮೂಲಕ ನಾವು ಸೇವಾ ಕಾರ್ಯಗಳನ್ನ ಮಾಡಿ ಜೊತೆಗೆ ರಾಮ ಮಂದಿರನ ಅಭಿವೃದ್ಧಿ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಟ್ಟಿವಿ. ಇದಕ್ಕೆ ಎಲ್ಲರ ಸಹಕಾರನ ಕೋರ್ತಾ ಇದ್ದೀವಿ. ಮಂಗಳವಾರ ಶ್ರೀರಾಮ ದೇವಸ್ಥಾನದ ಸೇವಾ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಟ್ರಸ್ಟ್ಗೆ ರಿಜಿಸ್ಟರ್ ಆಗಿದೆ. ದೇವಸ್ಥಾನ ಮತ್ತು ಮಳಿಗೆಗಳು ಇದೆಲ್ಲ ನಮ್ಮ ಶ್ರೀರಾಮ ದೇವಸ್ಥಾನದ ಸೇವಾ ಟ್ರಸ್ಟ್ಗೂ ಇನ್ನು ಎಲ್ಲ ಕಾರ್ಯಕ್ರಮಗಳನ್ನು ಎಲ್ಲ ಥರ ಮುಂದುವರಿಸ್ಕೊಂಡು ಹೋಗೋದು ನಮ್ಮ ಇದಾಗಿರ್ತದೆ. ಅದರಿಂದ ನೀವು ಬಾಡಿಗೆ ಇದನ್ನೆಲ್ಲ ನಾವು ಹೊಸದಾಗಿ ಅಕೌಂಟ್ ಓಪನ್ ಮಾಡಿ ಇದು ಕಾನೂನು ಕ್ರಮವಾಗಿ ಅದನ್ನು ಅಕೌಂಟು ಕೊಡ್ತೀವಿ. ನೀವು ಅಕೌಂಟ್ಗೆ ನಿಮ್ಮ ಬಾಡಿಗೆಗಳನ್ನು ಅದಕ್ಕೆ ಹಾಕಬೇಕು ಅಂತ ಹೇಳ್ಬೋದು. ಇನ್ನು ಹಿಂದೆ ಯಾವ್ದು ಬಾಕಿ ಇರಲಿ ಇದಿರಲಿ ಅದೇನಿದ್ರು ಇದನ್ನು ಎಲ್ಲ ದೇವಸ್ಥಾನದ ನಮ್ಮ ಶ್ರೀರಾಮ ದೇವಸ್ಥಾನದ ಕಮಿಟಿಗೆ ಹಣವನ್ನು ನೀವು ಬಾಕಿ ಇರೋ ಹಣನೂ ಕೊಡಬೇಕು. ಸ್ವಾಮಿ, ತಾವು ರಾಮ ಮಂದಿರ ದೇವಸ್ಥಾನ ಟ್ರಸ್ಟ್ಗೆ ಏನಾಗಿದ್ದೀರಿ? ನಾವು ಅಧ್ಯಕ್ಷರು ಆಗಿದ್ದೀವಿ. ನನ್ನ ಹೆಸರು ಯೋಗಾನಂದ ಅಂತ, HJ ಯೋಗಾನಂದ. ಗೌರವ ಅಧ್ಯಕ್ಷರು ಗಣಪತಿ ರಾವ್ ಅಂತ, ಉಪಾಧ್ಯಕ್ಷರು ಪರಮೇಶ್ವರ್ ಅಂತ, ಖಜಾಂಚಿ ರಾಚಪ್ಪ PR, ಉಪಾಧ್ಯಕ್ಷ ಸಹ ಕಾರ್ಯದರ್ಶಿಯವರು ಚಂದ್ರು, ಸಹ ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಅಂತ. ಒಟ್ಟು ಎಷ್ಟು ಜನ ಪದಾಧಿಕಾರಿಗಳಿದ್ದೀರಿ ಸರ್? ಪದಾಧಿಕಾರಿಗಳು 9 ಜನ, ಧರ್ಮದರ್ಶಿಗಳು ಬಸವನಾಯಕ ಅಂತ, ಆಮೇಲೆ 9 ಜನ ಸದಸ್ಯರುಗಳು, ಡೈರೆಕ್ಟರ್ಗಳು. ನಿಮ್ಮ ಈ ಒಂದು ರಾಮ ಮಂದಿರಕ್ಕೆ ಏನೇನು ಸೇರುತ್ತೆ ಅಂತ ದಯವಿಟ್ಟು ತೋರಿಸ್ಕೊಡ್ತೀರಾ? ಬನ್ನಿ ಸರ್. ತೋರಿಸ್ಕೊಡ್ತೀವಿ. ದೇವಸ್ಥಾನದ ಇವಾಗ ಮೊದಲನೇ ಇದು ಹೋಟೆಲ್, ಶ್ರೀರಾಮ ಹೋಟೆಲ್. 2ನೇದು ಶ್ರೀರಾಮ ಸ್ಟೇಷನರಿ. 3ನೇದು ಗಾಯತ್ರಿ ಸ್ಟೋರ್. ಅದು ಮಧ್ಯಭಾಗದಲ್ಲಿರುವ ದೇವಸ್ಥಾನಕ್ಕೆ ಎಂಟ್ರೆನ್ಸ್ ಮುಂಭಾಗಲಿಂದ ಒಂದು ಗೇಟ್ ಇದೆ. ಗೇಟಿಂದ ನಾವು ದೇವಸ್ಥಾನಕ್ಕೆ ಒಳಗಡೆ ಶ್ರೀರಾಮ ದೇವಸ್ಥಾನ ಇದೆ. ವಿಗ್ರಹ ಪ್ರತಿಷ್ಠಾಪನೆ ಆಗಿದೆ. ರಾಮ, ಆಂಜನೇಯ, ಸೀತಾ ಮತ್ತು ವಿಗ್ರಹ ಆಂಜನೇಯ ಇದೆ. ಒಳಗಡೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ್ದು ಅದು ಒಂದು ಪಕ್ಕದಲ್ಲಿ ಇದೆ. ರಾಮ ಮಂದಿರಕ್ಕೆ ಮಾಡಿ ಮೇಲ್ಗಡೆನೂ ಅಂಗಡಿಗಳಿದೆಯಾ? ಮಾಡಿ ಮೇಲೆ 4 ಮಳಿಗೆ ಇದೆ, ಕೆಳಗಡೆ 4 ಮಳಿಗೆ ಇದೆ. ಅದನ್ನು ನಿಮಗೆ ದಯವಿಟ್ಟು ಎಲ್ಲನೂ ತೋರಿಸ್ಕೊಡ್ತೀವಿ. ಬನ್ನಿ. ಒಟ್ಟಿನಲ್ಲಿ ರಾಮ ಮಂದಿರಕ್ಕೆ 8 ಅಂಗಡಿಗಳು ಸೇರುತ್ತೆ. 8 ಮಳಿಗೆ ಸೇರುತ್ತೆ. 5/5/26 ಶ್ರೀರಾಮ ದೇವಸ್ಥಾನ ಸೇವಾ ಟ್ರಸ್ಟ್ ಅಂತ ರಿಜಿಸ್ಟರ್ ಆಗಿದೆ ಇವತ್ತಿಂದ. ಮತ್ತು ಈಗ ಈ ಅಂಗಡಿ ಏನೇ ಬಾಕ್ತು ಏನೇ ಒಂದು ಲೆಕ್ಕಾಚಾರಗಳಿದ್ರು ಈ ಟ್ರಸ್ಟ್ ಮುಖಾಂತರ ಈಗ ನಮ್ಮ ಅಧ್ಯಕ್ಷರು ಎಲ್ಲಕ್ಕಿಂತ ಒಂದು ವ್ಯವಸ್ಥಿತವಾಗಿ ತಿಳಿಸ್ಕೊಡ್ತಾರೆ. ಆ ಪ್ರಕಾರ ಏನಾಗಲಿ ಯಾವುದೇ ವ್ಯಕ್ತಿ ಭಾಗಿಯಾಗಲಿ ಇನ್ನೊಂದು ಪ್ರತಿಯೊಂದು ಅವರನ್ನು ನಿರ್ಧಾರ ಮಾಡ್ತಾರೆ. ಬೇರೆ ಯಾರೇ ಬಂದು ಕೇಳೋದು, ಬೇರೆ ಯಾವುದೇ ಇದ್ರಾದರೂ ಅದಕ್ಕೆ ನೀವು ಸಹಕರಿಸಿದ್ರೆ ಮುಂದೆ ತಪ್ಪಾಗುತ್ತೆ. ಇನ್ನು ಮುಂದೆ ಇವತ್ತಿನ ಜಾರಿ ಆಗುತ್ತೆ. ಯಥಾಸ್ಥಿತಿ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಇವ್ರ ಮುಖಾಂತರ ನಡ್ಕೊಂಡು ಸರ್. ಸರಿ, ಓಕೆ. ನಿಮ್ಮ ಇವತ್ತಿನ ಜಾರಿಯಪ್ಪ ಯಾವುದೇ ಕಾರಣಕ್ಕೂ ಏನೈತಿ ವ್ಯವಹಾರ ಇವತ್ತಿಗೆ ಲಾಸ್ ಕೊಡಬೇಡಿ. ಅವ್ರು ಹೇಳಿ ನಮ್ಗೆ ಅವರು ಬಂದು ಇದು ಮಾಡ್ತಾ ಇದ್ದಾರೆ, ನಮಗೆ ಇದು ಮಾಡಬೇಡಿ. ಈ ದಿನ 5/5/2026 ಈ ಶ್ರೀರಾಮ ಮಂದಿರ ದೇವಸ್ಥಾನದ ಟ್ರಸ್ಟನ್ನು ಇವತ್ತು ರಿಜಿಸ್ಟರ್ ಮಾಡಿಸಲಾಗಿದೆ. 18 ಜನರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸೇರಿದಂಗೆ 18 ಜನರ ಸದಸ್ಯತ್ವ ಹೊಂದಿರುವ ಸಮಿತಿ ರಚನೆಯಾಗಿದೆ. ಎಲ್ಲ ಸ್ಟೋರ್ ಬೀದಿಯ ಎಲ್ಲ ಜನಗಳ ಸಹಕಾರದೊಂದಿಗೆ ರಚನೆಯಾಗಿದೆ ಮತ್ತು ಎಲ್ಲರ ಸಹಮತವೂ ಸಹ ಇದೆ. ಈ ಇಂದಿನಿಂದ ಈಗ ಟ್ರಸ್ಟ್ ಇವತ್ತು ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಮುಂದೆ ಯಾವುದೇ ನಿಮ್ಮ ಬಾಡಿಗೆ ಆಗಲಿ ಮತ್ತು ವಗೈರೆ ಮುಂದಿನವುಗಳನ್ನು ಈ ಟ್ರಸ್ಟ್ ಮುಖಾಂತರನೇ ನೀವು ದೇವಸ್ಥಾನದ ರಾಮ ದೇವಸ್ಥಾನದ ಸೇವಾ ಟ್ರಸ್ಟ್ ರಿಜಿಸ್ಟರ್ ಈ ಮುಖಾಂತರ ನೀವು ಸಹಕರಿಸಬೇಕಂತ ಹೇಳ್ತಾ ಇದ್ದೀನಿ. ನಾನು ಶ್ರೀರಾಮ ಮಂದಿರದ
ಆಗುತ್ತೆ. ಒಂದನೇ ತಾರೀಕಿಂದ ರಿಜಿಸ್ಟರ್ ಮತ್ತು ಏನೇನು ಬಾಡಿಗೆ ಆಗಲಿ ಏನೇ ಈ ರಿಜಿಸ್ಟರ್ ಆಗಿರೋದು ಶ್ರೀರಾಮ ಮುಂದಕ್ಕೆ ಯಾರೇ ಸ್ನೇಹಿತರೆ, ಈಗ ತಾವು ಏನು ನೋಡ್ತಾ ಇದ್ದೀರಿ, ಇದು ಸ್ಟೋರ್ ಬೀದಿಯಲ್ಲಿರುವಂತಹ ಶ್ರೀರಾಮ ಮಂದಿರ. 1962ರಲ್ಲಿ ಈ ದೇವಸ್ಥಾನವು ಇಲ್ಲಿ ಪ್ರಾರಂಭವಾಗಿದ್ದು, ಇವತ್ತು 5/5/2026ರಂದು ರಿಜಿಸ್ಟರ್ ಆಫೀಸ್ನಲ್ಲಿ ಶ್ರೀರಾಮ ದೇವಸ್ಥಾನ ಟ್ರಸ್ಟ್ ಎಂದೇಳು ಅದು ರಿಜಿಸ್ಟರ್ ಆಗಿದೆ. ಈ ದೇವಾಲಯಕ್ಕೆ ಆಡಳಿತಕ್ಕೆ ಒಳಪಟ್ಟಿರುವಂಥ ಪ್ರದೇಶಗಳನ್ನು ತಮಗೆ ತೋರಿಸ್ತಾ ಇದ್ದೀರಿ. ದೇವಾಲಯದ ಎಡಭಾಗದಲ್ಲಿ ತಾವು ನೋಡ್ತಾ ಇದ್ದೀರಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ. ಇದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಇದು ಶ್ರೀರಾಮ ದೇವಸ್ಥಾನದ ಟ್ರಸ್ಟ್ನ ಆಡಳಿತಕ್ಕೆ ಒಳಪಟ್ಟಂತಹ ಶ್ರೀ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನ. ಹಾಗೆ ಹೊರಗಡೆ ನಾವು ಬಂದರೆ ಅಲ್ಲಿ ನಾವು ಶ್ರೀರಾಮ ದೇವಸ್ಥಾನದ ದೇವರನ್ನು ಕಾಣ್ತಾ ಇದ್ದೇವೆ. ಶ್ರೀರಾಮರ ದೇವಸ್ಥಾನದ ಮೂರ್ತಿ ಇರುವಂತಹ ಮುಂಭಾಗದಲ್ಲಿ ಶ್ರೀ ವೀರ ಆಂಜನೇಯ ಇರ್ತಾರೆ. ತಾವು ಹಾಗೆ ನೋಡಿದ್ದೀರಿ, ದೇವಸ್ಥಾನದ ಪದಾಧಿಕಾರಿಗಳು ಸಹ ಇಲ್ಲಿ ಕುಳಿತಿದ್ದಾರೆ. ಈ ಒಂದು ದೇವಾಲಯದ ಚಿತ್ರೀಕರಣಕ್ಕೆ ನಮ್ಮನ್ನು ಕರೆದವರು ಇವತ್ತು ಏನು 5/5/2026 ಮಂಗಳವಾರ ರಿಜಿಸ್ಟರ್ ಆಗಿರುವಂತಹ ದೇವಸ್ಥಾನದ ಟ್ರಸ್ಟ್ನ ಪದಾಧಿಕಾರಿಗಳಾದಂತಹ ಅಧ್ಯಕ್ಷರಾದಂಥ ಯೋಗಾನಂದವರು, ಉಪಾಧ್ಯಕ್ಷರಾದಂಥ ಶ್ರೀಯುತ ಪರಮೇಶ್ ಅವರು ಹಾಗೂ ಗಣೇಶ್ ಅವರವರು, ಹೀಗೆ ಎಲ್ಲರೂ ಸಹ ನಮ್ಮ ಮಿತ್ರದ ವಾಹಿನಿಯನ್ನು ಭೇಟಿ ಮಾಡಿ ಇವತ್ತಿನ ಚಿತ್ರೀಕರಣ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಅವರ ಆದೇಶದಂತೆ ಈ ಒಂದು ಸುಂದರ ಮೂರ್ತಿಯನ್ನು ತಮಗೆ ತೋರಿಸ್ತಾ ಇದ್ದಾರೆ. ಶ್ರೀರಾಮ ಲಕ್ಷ್ಮಣ ಸೀತಾ ಆಂಜನೇಯರು ಇರುವಂತಹ ಒಂದು ಸುಂದರವಾದ ದೇವಸ್ಥಾನದ ಚಿತ್ರ. ವೀಕ್ಷಕರೇ, ತಾವು ಗಮನಿಸ್ತಾ ಇದ್ದೀರಿ, 5/5/2026 ಮಂಗಳವಾರ ಹುಣಸೂರಿನ ರಿಜಿಸ್ಟರ್ ಆಫೀಸ್ನಲ್ಲಿ ರಿಜಿಸ್ಟರ್ ಆಗಿರುವಂಥ ಈ ಒಂದು ದೇವಸ್ಥಾನದ ಪದಾಧಿಕಾರಿಗಳ ಪಟ್ಟಿ ಹಾಗೂ ರಿಜಿಸ್ಟರ್ ಪತ್ರವನ್ನು ನಮ್ಮ ಮಿತ್ರ ವೀಕ್ಷಕರಿಗಾಗಿ ನಾವು ತೋರಿಸ್ತಾ ಇದ್ದೇವೆ. ಇಲ್ಲಿ ಎಲ್ಲ ಪದಾಧಿಕಾರಿಗಳ ಹೆಸರು ಹಾಗೂ ಅವರ ತಂದೆಯ ಹೆಸರಿದೆ. ಇದು ನಿಜವಾದ ರಿಜಿಸ್ಟರ್ ಪತ್ರ ಅಂತೇಳಿ ಈ ಸಮಿತಿಯವರು ಹೇಳ್ತಾ ಇದ್ದಾರೆ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.